ಆರ್‌ಸಿಬಿ ಮುಂದೆ ನೋಡಂಗೆ ಕೈ ನೋವು ಬರುತ್ತೆ ಅವನ ಸ್ಟಾರ್ಟ್ ಮಾಡೋನೆ ನಾನೇನು ಸ್ಟಾರ್ಟ್ ಮಾಡಿಲ್ಲ ಗುರು ಏನಾಯ್ತು ಹೇಳು ನಿನ್ ಬಾದ ಹೇಳು ಸಮ್ಮರ್ಗು ಯಪ್ಪ ಈಗ ಬೆಂಗಳೂರಿಗೆ ಹೋಯ್ತಾ ಇದೀವಿ ಈ ನನ್ನ ಮಗ ಇನ್ನು ಮೇಲೆ ಎದ್ದು ಬಂದ್ರೆ ಅವ್ನ ಮಕ್ಕ ತೋರಿಸ್ಬಿಡೋ ನೋಡಿ ಇವನೊಬ್ಬನ ತೋರಿಸ್ತೀನಿ ಹೆಂಗ ಅನ್ಸ್ತಪ್ಪ ಬಾಯ್ಲಿ ಮರಿ ನೋಡಿ ನೀರೊಡೆ ಮುಳುಗೋಗ್ತಾವನೆ ನಾಚಿಕೆ ಸೋಗೋದ್ರು ನೋಡಿ ಒದ್ಲಾಡ್ತಾವ್ರೆ ಇವ್ನು ನೋಡಿ ಇವ್ನು ಯಾವ ಅಂಗಲ್ ಅವನೇ ಅಂತ ಅಂಕಲ್ ನೋಡಿ ನಿಮಿಷ ಮಾಡದೆ ಮರ್ತೋಗ್ಬಿಟ್ಟಿದ್ದೀನಿ ಫಸ್ಟು ಫೈನಲಿ ವಿ ಹ್ಯಾವ್ ಆರ್ಡರ್ ದಿ ಮಟನ್ ಪಲಾವ್ ಕಾರಂಜಿ ಕೆರೆ ಫೈನಲಿ ಬೋಟಿಂಗ್ ಬಂದಿದ್ವಿ ಪರ್ ರೇಟ್ 60 ರೂಪಾಯಲ್ಲಿ ಬಟ್ ಇದು ಎಂಟ್ರೆನ್ಸ್ ಇದೆ ಜನ ನೋಡಿ ಹೆಂಗೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ. ಬಟ್ ವಿಶೇಷ ಏನು ಅಂತಂದರೆ ಇಷ್ಟು ವರ್ಷ ಮೈಸೂರು ವಿಸಿಟ್ ಮಾಡಿದ್ದೀನಿ. ಅದು ಪ್ರತಿ ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಈ ಸಲ ಅದು ದೇವಸ್ಥಾನದ ಪ್ಲ್ಯಾನ್ ಇಲ್ಲ. ಈ ಸಲ ನಾವು ನೋಡದೇ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಬನ್ನಿ ಎಲ್ಲೆಲ್ಲಿ ವಿಸಿಟ್ ಮಾಡ್ತೀನಿ, ಹೇಗಿರುತ್ತೆ ನೋಡೋಣ. ಸ್ಪ್ಲಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋಸ್ನ. ಯಾಕೆ ಸುಮಾರು ಒಂದು ಅಷ್ಟು ಪ್ಲೇಸಸ್ನ ಅಂದ್ಕೊಂಡಿದ್ದೀವಿ. ಇವಾಗ ಹೇಳಲ್ಲ, ಅಲ್ಲಿ ಹೋಗ್ತಾ ಒಂದೊಂದೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಟ್ಟು ನಾವೊಂದು 5 ಜನ ಹೋಗ್ತಾಯಿದ್ದೀವಿ. ನಮ್ಮ ಹುಡುಗರು ಕಾರ್ ರೆಡಿ ಇದೆ, ಒಳಗಡೆ ಬಾಯ್ಸ್ ಇದ್ದಾರೆ. ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ. ಟೀ ಬ್ರೇಕ್ ಟೈಮ್. ಮಾಡ್ದ ಗತಿ ಅಲ್ಲ ಅಂಶ ಆರಿಸ್ಬಿಡ್ತೀನಿ ಹಿಂಗೆ. ಅಣ್ಣಯ್ಯ ತಮ್ಮಯ್ಯ ಫೈನಲಿ ಮೈಸೂರಿಗೆ ಬಂದು ಮೊದಲನೇ ಜಾಗಕ್ಕೆ ಬಂದಿದ್ದೀವಿ. ಅದೇ ನಮ್ಮ ಹನುಮಂತು ಪಲಾವ್. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಹನುಮಂತು ಪಲಾವ್ ಬಂದೇ ಇಲ್ಲ, ಇವತ್ತೇ ಬಂದಿರೋದು. ಬನ್ನಿ ಹೇಗಿರುತ್ತೆ ಏನು ಟೇಸ್ಟು. ಇರೋದ್ರಲ್ಲಿ ಇದೇ ಒರಿಜಿನಲ್ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನ ಗೊತ್ತು ಕರ್ಕೊಂಬಂದು ನೋಡಿ. ಇದೇನೆ ಸುಮಾರು ಇದೆ ಇಲ್ಲಿ ಅಕ್ಕಪಕ್ಕನೇ. ಅಲ್ಲೋದ್ರೆ ಆ ಕಡೆನೂ ಇದೆ, ಮತ್ತು ನೋಡಿ ಇಲ್ಲೂ ಒಂದು ಇದೆ. ಮತ್ತು ಇರೋದ್ರಲ್ಲಿ ಇದೇ ಒರಿಜಿನಲ್ಲು ಅಂತ ಹೇಳಿ ಬಂದಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಟೇಸ್ಟು ಅಂತ. ಇದೇ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಫಸ್ಟು. ಫೈನಲಿ ವಿ ಹ್ಯಾವ್ ಆರ್ಡರ್ ದಿ ಮಟನ್ ಪಲಾವ್. ಅವರಿಬ್ಬರು ಬರಬೇಕು. ಫೈನಲಿ ಆಯಿತು. ಫಸ್ಟ್ ಟೈಮ್ ಬಂದು ಹನುಮಂತ ಪಲಾವ್ ಟೇಸ್ಟ್ ಮಾಡಿದ್ದು. ಚೆನ್ನಾಗಿದೆ, ಡಿಫ್ರೆಂಟಾಗಿತ್ತು. ಮತ್ತು ಒಳ್ಳೊಳ್ಳೆ ಪೀಸ್ಗಳಿತ್ತು. ಮಟನ್ ಮಾತ್ರ ಚೆನ್ನಾಗಿತ್ತು. ಮತ್ತು ನಾವು ಬೋಟಿ ತೊಗೊಂಡ್ವಿ. ಬೆಳಗ್ಗೆ ಬಂದಿದ್ದು ಬೇರೆ ಚಿಕನ್ ಐಟಮ್ಸ್ಗಳು ಅಷ್ಟಾಗಿರಲಿಲ್ಲ. ಮಟನ್ ಮಾತ್ರ ಆಯಿತು. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್. ಮುಂದೆ ನೋಡಂಗೆ ಹಂಗೆ ಅರಮನೆ ಮುಂದೆ ಬಂದಲ್ಲ, ಬಂದು ಇಳಿದು ಹಂಗೆ ದೂರದಿಂದ ನೋಡಿಕೊಂಡು ಹೋಗೋಣ. ಏನು ಇವಾಗ ಏನ ಕಿತ್ತಾಡ್ತಿದ್ಯಾ? ಬಂದಿರೋದೆಲ್ಲಿಗೆ ಗೊತ್ತಾ? ಅಲ್ಲವ ನೋಡು, ಅವನು ಸ್ಟಾರ್ಟ್ ಮಾಡೋನೆ. ನಾನೇನು ಸ್ಟಾರ್ಟ್ ಮಾಡಿಲ್ಲ ಗುರು. ಏನಾಯ್ತು ಹೇಳು ನಿನ್ ಬಾದ ಹೇಳು. ಅವ್ನು ಬಂದು ಹಿಂದೆಯಿಂದ ಬೇರೆ ತರ ಪೋಸ್ಬಿಟ್ಟು ಡಿಲೀಟ್ ಮಾಡಿದೆ ಅಷ್ಟೇ. ಇವನ್ ಬಾಧೆ, ಇವನು ಒದಬೋಟ ಮೇಲಿಂದ ಒದಿತವನೆ ಅಂತ ಇವನ್ ಬಾಧೆ. ನೋಡು ನಮ್ಮ ಲಾಗರು ಬೆನ್ ಕೆರ್ಕೊಂಡಿತ್ತವನೆ. ಬಾಳ ಸಾಕಿ ಬರೋ ಫೋಟೋ ಬಾರದೀಪ ಪಾರಿ ಒಳತ್ಕೊಂಡು ನಾವು ಅಲ್ಲಿ ಹೋಗ್ಬಿಡಲ್ಲ.
ಆ್ಯಕ್ಚುಲಿ ಇನ್ನೂ ನಾವು ಬೇಗ ಬಂದಿದ್ದರಿಂದ ಯಾವುದು ಪ್ಲೇಸಸ್ಗಳು ತೆಗೆದಿಲ್ಲ. ಲಲಿತ್ ಮಹಲ್ ಪ್ಯಾಲೇಸ್ಕೊಂಡು ಅಂದ್ಕೊಂಡ್ವಿ, ಎಲ್ಲ 9 ಗಂಟೆ ಮೇಲೆ. ಇವಾಗ ಬೇಗ ತೆಗೆದಿರೋದು ಕಾರಂಜಿ ಕೆರೆ, ಕಾರಂಜಿ ಲೇಕಿಗೆ ಬಂದ್ವಿ. ಒಬ್ರಿಗೆ 60 ರೂಪಾಯಿ. ಬೋಟಿಂಗ್ ಕಾರಂಜಿ ಕೆರೆ. ಕಾರಂಜಿ ಕೆರೆ ಫೈನಲಿ ಬೋಟಿಂಗ್ ಬಂದಿದ್ವಿ. ಪರ್ ಹೆಡ್ 60 ರೂಪಾಯಲ್ಲಿ, ಬಟ್ 10 ಮಿನಿಟ್ಸ್ ಟೈಮ್ ಅಷ್ಟೇ. ಫುಲ್ ಭಾನುವಾರ ಆಗಿದ್ದಾರೆ ಇವತ್ತು ಫುಲ್ ಜನ ಇದ್ದಾರೆ ನೋಡಿ, ತೋರಿಸ್ತೀನಿ ಹೆಂಗಿದೆ. ಫುಲ್ ಎಲ್ಲ ಬೋಟ್ಸು ಫುಲ್ ಆಗಿದೆ. ನೋಡಿ ಇಲ್ಲೇ 2 ಐತೆ. ಕಾರಂಜಿ ಕೆರೆಯ ಪಕ್ಷಿಧಾಮಕ್ಕೆ ನಾವು ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ನೀನು ಹತ್ರ ಅಂತ ಓಡ್ತಾ ನೋಡಿ ಹೀರೋ ಮಗ ಪರವಾಗಿಲ್ಲ, ಇದೆಲ್ಲ ಅದು ಕಾಮನ್ ಅಂತ ನೋಡ. ಅವ್ನು ಹಿಂದೆನೇ ಹೋಯ್ತಾನೆ, ಅವ್ನು ಬರ್ತಾನೆಲ್ಲ ಹೋಯ್ತಾನೆ ಅವನು. ಕಾರಂಜಿಯಿಂದ ಮುಗಿಸ್ಕೊಂಡು ನೆಕ್ಸ್ಟು ರೈಲ್ವೆ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇಲ್ಲೇ ನಮ್ಮ ಹುಡುಗ ಫೋಟೋಸ್ ಚೆನ್ನಾಗಿ ಬರುತ್ತೆ ಮತ್ತು ಮ್ಯೂಸಿಯಂ ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇದು ಎಂಟ್ರೆನ್ಸು, ಟಿಕೆಟ್ ಕ್ಯೂ ನಿಂತಿದ್ದಾರೆ. ಎಂಟ್ರಿ ಆಗಿದೆ ರೈಲ್ವೆ ಮ್ಯೂಸಿಯಂ ಒಳಗಡೆ. ಒಬ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ನೋಡೋಣ ಏನೇನಿದೆ ಅಂತ. ಇದು ರೈಲ್ವೆ ಮ್ಯೂಸಿಯಮ್ದು ಮಾಡೆಲ್. ಹಾಂ ಹೇಳೋ ಹಂಗೆ. ಎಲ್ಲಿಂದ ಕೊಲೆ ಹೊಡಿಯೋಣ ಅಂತ ನೋಡ್ತಾನೆ ನೋಡ. ಯಾವ ಟ್ರೈನ್ ಈ ಥರನೇ ಇರೋದಲ್ಲ. ನೋಡಿ ಹಳೆ ಕಾಲದ ಫೋನ್, ಟೆಲಿಫೋನ್ಸ್ಗಳು ಯಾವ ರೀತಿ ವಾಲ್ ಟೈಪ್ ಮ್ಯಾಗ್ನೆಟೋ ಟೆಲಿಫೋನ್. ಇದು ನೋಡಿ ಹೆಂಗಿದೆ. ಕಾರ್ ಮೇನ್ ಸ್ಟೇಷನ್, ಪ್ರೆಸ್ ಬಟನ್, ಲೆಫ್ಟ್ ಹ್ಯಾಂಡ್ ಸೆಂಟರ್ ಲಿಸಿನ್, ಟೇಬಲ್ ಟಾಪ್ ಮ್ಯಾಗ್ನೆಟ್ಸ್ ಇದೆಲ್ಲ ನೋಡಿದ್ವಿ. ಬಟ್ ಇದು ನೋಡಿ ಹೆಂಗಿದೆ. ಇದು ಇಂಡೋರ್ ಇನ್ಫಾರ್ಮೇಷನ್ ಗ್ಯಾಲರಿ ಅಂತಲೇ ಮಾಡಿದ್ದಾರೆ ಒಳಗಡೆ. ಅದರದ್ದು ಇದು ಏನಿದೆ ದೀಪು? ಏನಿದು ಗೊತ್ತಾಯ್ತಾ? ಮಹೇಶ ಕಾಲ್ ಮಾಡ್ತಾನೆ. ಟೋಕನ್ ಬ್ಲಾಕ್ ಇನ್ಸ್ಟ್ರೂಮೆಂಟ್. ಫೈನಲಿ ಇವಾಗ ರೈಲ್ವೆ ಮ್ಯೂಸಿಯಮಲ್ಲಿ ಟ್ರೈನ್ ರೌಂಡ್ ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ. 20 ನಿಮಿಷ ಡಿಲೇ ಆಗಿ ಟ್ರೈನ್ ಬಂದಿದೆ, ಡ್ರೈವರ್ ಬಂದಿಲ್ಲ. ಡ್ರೈವರ್ ನಮಗೆ ಬಟ್ ಬರ್ತಿದೆ. ಇದು 50 ರೂಪೀಸ್ ಎಂಟ್ರಿ ಟಿಕೆಟು. ಫೋಟೋ ಶೂಟ್ಸ್ಗೆ ಮತ್ತು 2 ರೌಂಡು ಇದರಲ್ಲಿ ಸುತ್ತಾಡ್ತಾರೆ ರೈಲ್ವೆ ಟ್ರ್ಯಾಕ್ ಮೇಲೆ. ಬರ್ತಿದೆ ಅಂತ ಅನಿಸುತ್ತೆ. ನೀವು ಬನ್ನಿ, ಯಾವಾಗ ನೀವು ಬನ್ನಿ, ಬಂದಾಗ ಈ ಕಡೆ ಬಂದಾಗ ನೋಡಿ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಷ್ಟೇ. ಟಿಕೆಟ್ನ ಅರ್ಧ ಕೊಡ್ತಾರೆ. ಫೈನಲಿ ಬಂದರು. ಅರ್ಧ ಗಂಟೆ ಕಾದು
ಯಾವ್ದು ಮಹೇಶ ಕಾಫಿ ಹೊಡೆದಿರೋದು ಬಾರಿ ತೋರಿಸ್ತಾನಲ್ಲ ಅದೆಲ್ಲ Shadows sharp like switchblade knives. Run or fight, no room to think. Blood on pavement paints the ink. We're the wolves, howl on the prowl. Siren songs won't make us bow. Still ಟ್ರೈನ್ ಸಸ್ಪೆಕ್ಷನ್. ಇವಾಗ ಮೈಸೂರು ಫೇಮಸ್ ಕಣ್ಣನ್ಸ್ ಮಿಲ್ಕ್ ಶೇಕ್ ಬೇಕ್ ಆ್ಯಂಡ್ ಜ್ಯೂಸ್ ಅಂತ ಅಲ್ಲಿಗೆ ಬಂದಿದ್ದೀವಿ. ಜ್ಯೂಸು ಕುಡಿಯೋಣ ಅಥವಾ ಏನೋ ಸ್ನ್ಯಾಕ್ ಏನೋ ಸಿಗುತ್ತೆ ತಿನ್ನೋಣ. ಇದೇ ಜನ ನೋಡಿ ಹೆಂಗೋ. ಇವಾಗ ತೋರಿಸೋದ್ನಲ್ಲ ಅಲ್ಲಿ ಕ್ಯೂ ನಿಂತಿದ್ದಾರೆ ಮತ್ತು ಟೋಕನ್ ಸಿಸ್ಟಮು. ಇವಾಗ ಆಲ್ಮೋಸ್ಟ್ ನಮ್ಮದು 196 ಯಾರ್ದೋ ಓಡ್ತಾ ಇದೆ. ಅಂದರೆ ಯಾರಿಗೂ ಇವಾಗ ಡೆಲಿವರಿ ಕೊಡ್ತವ್ರೆ. ಇವಾಗ ಪ್ರೆಸೆಂಟ್ ಆರ್ಡರ್ ನಂಬರ್ 216 226 ಏನೋ ಹೋಗ್ತಾ ಇದೆ. ಅವರು ಕೊಡೋ ಅಷ್ಟರಲ್ಲಿ ಇನ್ನೂ 1 ಅವರ್ ಮೇಲೆ ಆಗಿಬಿಡುತ್ತೆ ಅನ್ಸುತ್ತೆ. ಈ ರೇಂಜಿಗೆ ಮೇ ಬಿ ರೀಲ್ಸು ಅಲ್ಲಿಂದ ಟ್ರೆಂಡ್ ಆಗಿರೋದು. ಅದಕ್ಕೆ ಇಲ್ಲಿ ಬೇಡ ಅಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದೆ. ಮಗ ಈಗ ಲೈಟಲ್ಲೆಲ್ಲ ಕಾರ್ ಹಾಕ್ತೀನಿ. ಸಮ್ಮರ್ಗೂ ಏನೋ ಯಪ್ಪ ಬಲ್ಮೂರಿನ ಪರಿಸ್ಥಿತಿ ಭಾನುವಾರ ಎಷ್ಟು ಜನ ಇದ್ದಾರೆ. ನಾವು ಇವಾಗ ಆಡಕ್ಕೆ ಬಂದಿದ್ದೀವಿ. ಹೇಗಿದೆ ಏನು ಎತ್ತ ಅಂತ ನಿಮಗೆ ಮನೆಗೆ ಇಳಿದಿದ್ದೀವಿ. ನೀರೇನಂತ ಆಳ ಇಲ್ಲ ನೋಡಿ, ಇಲ್ಲೇ ನಿಂತವ್ರು ಇಷ್ಟಕ್ಕೆ ಬರ್ತಾಯಿದೆ ಕಾಲ್ಗೆ. ಎಲ್ಲರೂ ತೋರ್ಸೋ ಆರ್‌ಸಿಬಿ ವಿಕೆಟ್ ತೆಗಿತಾ ನೀರು ತಗೊಳ ವಿಡಿಯೋ ಮಾಡಿದ್ದೀವಿ. ಫೈನಲ್ ಇವಾಗ ಇಲ್ಲಿಂದ ಆಡ್ಕೊಂಡು ನೋಡೋಣ. ನೆಕ್ಸ್ಟ್ ಅಷ್ಟೇ ವಾಪಸ್ ಬೆಂಗಳೂರಿಗೆ ಹೋಗೋದು. ಇವಾಗ ಆಲ್ರೆಡಿ ಸಮಯ 4:30-5 ಗಂಟೆ ಆಗ್ಬಿಟ್ಟಿದೆ. ಇವಾಗ ಇಲ್ಲಿಂದ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟು ನೋಡ್ತೀನಿ. ಏನಾದ್ರು ಎಲ್ಲರೂ ಹೋಗಿದ್ರೆ ಅದು ತೋರಿಸಿ ಎಂಡ್ ಮಾಡ್ತೀನಿ. ನನ್ನ ಪಕ್ಕ ಇದೆ ಲಾಸ್ಟ್ ಇರಬೇಕು, ಆಮೇಲೆ ಸಿಕ್ಕಿ ಹೇಳ್ತೀನಿ. ಫೈನಲಿ ನೀರಿಂದ ಆಡಿ ಇವಾಗ ಎದ್ದು ಬಂದ್ವಿ. ಇವಾಗ ನಮ್ಮ ಸ್ನೇಹಿತರಿಗೆ ಹೇಗಿತ್ತು ಅನುಭವ ಅಂತ ಕೇಳೋಣ. ಹೇಗಿತ್ತಪ್ಪ ನೀರಲ್ಲಿ ಆಡಿದ ಅನುಭವ? ತುಂಬಾ ಚೆನ್ನಾಗಿತ್ತು. ಇನ್ನೂ ಟೈಮ್ ಇದ್ರೆ ಇನ್ನೂ ಆಡ್ಬೋದಿತ್ತು. ಹೌದು, ಬಟ್ ಏನ್ ಮಾಡೋದು, ಬೆಂಗಳೂರಿಗೆ ಹೋಗ್ಬೇಕು ನಾವು. ಆದಷ್ಟು ಬೇಗ ಎದ್ದಿದ್ದೀವಿ. ಈಗ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಈ ನನ್ನ ಮಗ ಇನ್ನು ಮೇಲಕ್ಕೆ ಎದ್ದು ಬಂದ್ರೆ ಅವ್ರ ಮಕ್ಕ ತೋರಿಸ್ಬಿಡೋ. ನೋಡಿ ಇವನೊಬ್ಬನ ತೋರಿಸ್ತೀನಿ. ಹೆಂಗ ಅನಿಸ್ತಪ್ಪ ಬಾಯ್ಲಿ ಮರಿ ನೋಡಿ, ನೀರೊಡೆ ಮುಳುಗೋಗ್ತಾವನೆ. ನಾಚಿಕೆ ಹೋಗೋಬ್ರು ನೋಡಿ ಒದ್ಲಾಡ್ತಾವ್ರೆ. ಇವ್ನು ನೋಡಿ ಇವ್ನು ಯಾವ ಅಂಗಲಲ್ಲ ಅವನೇ ಅಂತ. ಅಂಕಲ್ ನೋಡಿ ಒಂದು ನಿಮಿಷ. ಓಕೆ, ಇವಾಗ 6 ಗಂಟೆ ಹತ್ರ ಇದ್ದೀವಿ. ಏನಾದ್ರು ಹೇಳ್ತೀರಾ ವಿಡಿಯೋದಲ್ಲಿ? ಅಯ್ಯೋ ನಾನು ಕಾಯಿನ್ ಬತ್ತು. ಸರ್ ನೀರಲ್ಲಿ ಆಡಿದ್ದು ಹೇಗೆ ಅನಿಸ್ತು? ಸೂಪರಾಗಿ ಅನಿಸ್ತು. ಓಕೆ, ಆಳ ಜಾಸ್ತಿ. ಮುಂದೆ ಹೋಗೋಕ್ಕಾಗಲಿಲ್ಲ. ಕಳ್ಳುಗಳು ಕಲ್ಲು ಜಾಸ್ತಿ. ಫೈನಲಿ ಇವಾಗ ಬಲ್ಮೂರಿನ ಬಿಡ್ತಾ ಇದ್ದೀವಿ. 7:30 ಏನೋ ಆಗಿದೆ.
7:30 ಏನೂ ಇರೋಲ್ಲ. ಇಲ್ಲಿ ಯಾವುದೋ ಒಂದು ಡಾಬಾ ಸಿಗ್ತದೆ. ನಾವು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ. ಇಲ್ಲಿ ಏನು ಸಿಗ್ತೋ ಲೈಟಾಗಿ ತಿಂದಿದ್ದೀವಿ. ನೋಡೋಣ ಮುಂದೆ ಎಲ್ಲಾದರೂ ಊಟ ಮಾಡೋಣ ಅಂತ ಇದ್ದೀವಿ. ಇಲ್ಲಿ ಬರೀ ಸ್ನ್ಯಾಕ್ಸ್ ತೊಗೊಂಡ್ವಿ. ನಾವು ಹೊರಡ್ಬೇಕು ಇವಾಗ. ಇವಾಗ ಫೈನಲಿ ಒಂದು ಟೀ ಬ್ರೇಕ್ಗೆ ಬಂದಿದ್ದೀವಿ. ಮದ್ದೂರಲ್ಲಿ ಟೀ ಕುಡ್ಕೊಂಡು ಹೋಗೋದು ನೆಕ್ಸ್ಟ್. ಫೈನಲಿ ವೀಡಿಯೋ ನೆನ್ನೆ ನೈಟ್ ಎಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ನೆನ್ನೆ ನೈಟ್ ಅದು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಆಮೇಲೆ ಹೋಗಿ ಜಸ್ಟ್ ಮನೆಗೆ ಮಲ್ಕೊಂಬಿಟ್ವಿ ಅಷ್ಟೇ, ಅದಕ್ಕೆ ಎಂಡ್ ಮಾಡೋಕ್ಕಾಗಿಲ್ಲ. ಹೋಪ್ಫುಲಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ನಾವು ಹೋಗಿದ್ದ ಪ್ಲೇಸಸ್ಸು ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನೀವೇನಾದ್ರು ಆ ಪ್ಲೇಸ್ಗೆ ಹೋಗಿದ್ರೆ ಅದನ್ನು ಟ್ರೈ ಮಾಡ್ಬೋದು. ನಾವು ಹೋಗಿರೋ ಜಾಗಗಳಿಗೆ ಬರ್ತಿದೆ ಅಂತ ಅನಿಸ್ತು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ.